ಏನು ರಾಯ್ರೆ, ಶೇರ್ ಮಾರ್ಕೆಟನ್ನು ಜೂಜಾಟ ಅಂತ ಹೇಳ್ತೀರಾ? ಯಾರು ಹೀಗೆ ಹೇಳ್ತಾರೋ ಒಂದೇ ಅವರಿಗೆ ಶೇರ್ ಮಾರ್ಕೆಟ್ನ ಜ್ಞಾನ ಇಲ್ಲ ಅಂದರೆ ಕ್ವಿಕ್ಕಾಗಿ ಹಣ ಮಾಡೋಕ್ಕೆ ಹೋಗಿ ಲಾಸ್ ಮಾಡ್ಕೊಂಡಿರ್ತಾರೆ. ನಾನು ನಿಮಗೊಂದು ಕತೆ ಹೇಳ್ತೀನಿ. ಬೆಂಗಳೂರಿನ ಪೇಟೆಯೊಳಗೆ ಒಂದು ಚಿಕ್ಕ ಮಗು ತನ್ನ ತಂದೆಯನ್ನು ಕೇಳುತ್ತೆ, ಅಪ್ಪ, ಈ ಶೇರ್ ಮಾರ್ಕೆಟ್ ಅಂದ್ರೇನು? ತಂದೆ ನಗಾಡ್ತಾ ಹೇಳ್ತಾರೆ, ಬುದ್ಧಿವಂತರ ಜಗತ್ತು ಅದು. ನಿನ್ನ ಜೇಬು ತುಂಬಬೇಕಾದ್ರೆ ಮೊದಲು ತಲೆ ತುಂಬಿರಬೇಕು. ಷೇರು ಮಾರುಕಟ್ಟೆ ಅಂದರೆ ಕಂಪನಿಗಳ ಯಶಸ್ಸಿನಲ್ಲಿ ನಿನ್ನದೊಂದು ಪಾಲು. ನಿನ್ನ ಹಣದಿಂದ ಒಬ್ಬ ಉದ್ಯಮಿಯ ಕನಸು ನನಸಾದಾಗ ಆ ಫಲವನ್ನು ನೀನು ಕೂಡ ಅನುಭವಿಸ್ತೀಯ. ಒಂದು ವೇಳೆ ನಷ್ಟ ಆದರೆ ಅದು ಒಂದು ಪಾಠ ಕೊಡುತ್ತೆ, ಲಾಭವಾದರೆ ಹೆಮ್ಮೆ ಕೊಡುತ್ತೆ. ಆದರೆ ಜೂಜಾಟ ಅಂದರೆ ಪಣ ಹಾಕೋದು ಅದೃಷ್ಟದ ಮೇಲೆ. ಷೇರು ಮಾರುಕಟ್ಟೆ ಅಂದರೆ ಪ್ಲ್ಯಾನ್ ಮಾಡೋದು ಅಧ್ಯಯನದ ಮೇಲೆ. ಆ ಮಗುವಿನ ತಂದೆ ಈಗ 15-20 ವರ್ಷದ ಹಿಂದೆ ರಿಲಯನ್ಸ್, ಇನ್ಫೋಸಿಸ್, ಟೈಟನ್ನಂತಹ ಶೇರ್ಗಳಲ್ಲಿ ಹೂಡಿಕೆ ಮಾಡಿದ್ರು. ಈಗ ಅವರು ಕೋಟ್ಯಾಧಿಪತಿಗಳು. ಅವರು ಜೂಜಾಟ ಆಡಿದ್ರ? ಖಂಡಿತ ಇಲ್ಲ. ಅವರು ಅಧ್ಯಯನ ಮಾಡಿದರು, ಸಹನೆ ಇಟ್ಟರು, ಹಾಗೆ ಯಶಸ್ವಿಯಾದರು. ಸೊ ಶೇರ್ ಮಾರುಕಟ್ಟೆ ಅಂದರೆ ಅದು ಜೂಜಾಟ ಅಲ್ಲ, ಅದು ಜೀವನದ ಓದು, ಹಣದ ಪಾಠ, ನಿನ್ನ ನಿರ್ಧಾರಗಳ ಪ್ರತಿಬಿಂಬ. ಸರಿಯಾದ ಹೂಡಿಕೆಯೊಂದಿಗೆ ಸರಿಯಾದ ಸಮಯದಲ್ಲಿ ತಿಳಿದಿರುವ ಹಾದಿಯಲ್ಲಿ ನಡೆಯುತ್ತಿದ್ದರೆ ಇದು ನಿನ್ನ ಪ್ರಗತಿಯ ರಥವಾಗಬಹುದು. ಜೂಜಾಟ ಅನ್ನಿಸ್ತಿದೆ ಅಂತ ಅಂದರೆ ಅದನ್ನು ನೀನು ತಪ್ಪಾಗಿ ಆಡ್ತಿದೀಯಾ ಅಂತಲೇ ಅರ್ಥ. ಮತ್ತೊಮ್ಮೆ ಹೇಳ್ತೀನಿ, ಶೇರ್ ಮಾರುಕಟ್ಟೆ ಅಂದರೆ ಜೂಜಾಟವಲ್ಲ, ಅದು ಅರಿವಿನ ಆಟ, ನಿರ್ಧಾರಗಳ ಪಠ್ಯ. ಅದನ್ನು ಸರಿಯಾಗಿ ಬಳಸಿದರೆ ಬದುಕನ್ನೇ ಬದಲಾಯಿಸಬಹುದು. ಯದ್ಭಾವಂ ತದ್ಭವತಿ ಅಂತ ಹೇಳ್ತಾರಲ್ಲ, ಅದನ್ನು ನೀನು ಹೇಗೆ ನೋಡ್ತೀಯೋ ಅದೇ ರೀತಿ ಅದು ಕಾಣುತ್ತೆ.